8ನೇ ತರಗತಿ ಕನ್ನಡ ಪಠ್ಯ ಪೂರಕ ಅಧ್ಯಯನ 4 ಕಟ್ಟುವೆವು ನಾವು ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1 ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1 ಯಾವುದು ಬತ್ತಿ ಹೋಗುವ ಮುನ್ನ ಹೊಸ ನಾಡೊಂದನ್ನು ಕಟ್ಟಬೇಕು? ಉತ್ತರ ಉತ್ಸಾಹ ಸಾಹಸಗಳ ಉತ್ತುಂಗ ಅಲೆಗಳ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಹೊಸದೊಂದನ್ನು ಕಟ್ಟಬೇಕು. ಪ್ರಶ್ನೆ 2 ನಮ್ಮೆದೆಯ ಕಾಮಧೇನು ಯಾವುದು? ಉತ್ತರ ನಮ್ಮೆದೆಯ ಕನಸುಗಳೇ ನಮ್ಮ ಕಾಮಧೇನು. ಪ್ರಶ್ನೆ 3 ನಮ್ಮ ಸುತ್ತಲೂ ಇರುವ ಕಂದಕಗಳ್ಯಾವುವು? ಉತ್ತರ ಜಾತಿ ಮತ ಬೇರೆಗಳೇ ನಮ್ಮ ಸುತ್ತಲೂ ಇರುವ ಕಂದಕಗಳು. ಪ್ರಶ್ನೆ 4 ಕೋಟೆ ಗೋಡೆಗೆ ಮೆಟ್ಟಿಲು ಯಾವುದು? ಉತ್ತರ ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲುಗಳು. ಪ್ರಶ್ನೆ 5 ಕವಿ ಯಾರಿಗೆ ವೀಳ್ಯವನ್ನು ಕೊಡುವೆನೆಂದಿದ್ದಾರೆ? ಉತ್ತರ ದೇಶ ಕಟ್ಟುವ ಕೆಲಸಕ್ಕೆ ತಡೆ ಒಡ್ಡುವವರು, ಒಡೆಯುವವರು, ಕೆಡು ನುಡಿ ಆಡುವವರು ಮತ್ತು ಕೆಡುಕು ಬಯಸುವ ಕೆಡುಕು ಜನರಿಗೆ ಕವಿ ವೀಳ್ಯವನ್ನು ಕೊಡುವೆನೆಂದಿದ್ದಾರೆ. ಪ್ರಶ್ನೆ 6 ಹೊಸ ನಾಡೊಂದನ್ನು ಕಟ್ಟ ಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳ್ಯಾವುವು? ಉತ್ತರ ತಡೆಯುವವರು ಬನ್ನಿರೋ, ಒಡೆಯುವವರು ಬನ್ನಿರೋ, ಕೆಡು ನುಡಿ ನುಡಿಯುವ ಕೆಡುಕು ಜನರೇ ಬನ್ನಿ, ನಿಮ್ಮನ್ನೆಲ್ಲ ತೊಡೆದು ನಿಮ್ಮ ಮಸಣದ ಮೇಲೆ ನಾವು ಹೊಸ ನಾಡೊಂದನ್ನು ಸುಖ ಬೀಡೊಂದನ್ನು ಕಟ್ಟುತ್ತೇವೆ ಎಂದು ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುತ್ತಾರೆ. ಕೃತಿಕಾರರ ಪರಿಚಯ. ಎಂ ಗೋಪಾಲಕೃಷ್ಣ ಅಡಿಗರು. ಇವರ ಸ್ಥಳ ಕುಂದಾಪುರ ತಾಲೂಕಿನ ಕೆರ್ಗಾಲು. ಕಾಲ 1918 ರಿಂದ 1992. ವೃತ್ತಿ ಅಧ್ಯಾಪಕರಾಗಿ, ಇಂಗ್ಲಿಷ್ ಉಪನ್ಯಾಸಕರಾಗಿ, ಪ್ರೊಫೆಸರ್ ಮತ್ತು ಪ್ರಿನ್ಸಿಪಲರಾಗಿ ಕಾರ್ಯನಿರ್ವಹಿಸಿದರು. ಕೃತಿಗಳು ಭಾವತರಂಗ, ಕಟ್ಟುವೆವು ನಾವು, ನಡೆದು ಬಂದ ದಾರಿ, ಚಂಡೆ ಮದ್ದಾಳೆ, ಭೂಮಿಗೀತ, ಆಕಾಶದೀಪ, ಅನಾಥೆ, ಹುಲಿರಾಯ ಮತ್ತು ಇತರ ಕಥೆಗಳು. ಪ್ರಶಸ್ತಿಗಳು ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಬೀರ್ ಸನ್ಮಾನ್ ಪ್ರಶಸ್ತಿ, 1993ರಲ್ಲಿ ಮರಣೋತ್ತರ ಪಂಪ ಪ್ರಶಸ್ತಿಗಳು ಸಂದಿವೆ.